ಇವತ್ತು ಸ್ಯಾಂಡ್ವಿಚ್ ತಿನ್ನಲಿಕ್ಕೆ ಮನಸ್ಸಾಗ್ತಿತ್ತು. ಅದಕ್ಕೆ ಎನಿಸಿದೆ ಟೇಸ್ಟಿ ಆದಂತ ಸ್ಟ್ರೀಟ್ ಸ್ಟೈಲ್ ಸ್ಯಾಂಡ್ವಿಚ್ ಅನ್ನು ಮನೆಯಲ್ಲಿ ಮಾಡಿದ್ರೆ ಹೇಗೆ ಅಂತ. ಅದರೊಂದಿಗೆ ಆ ಗ್ರೀನ್ ಚಟ್ನಿ ಸಹ ಮಾಡ್ತೇನೆ. ಇದು ನಮ್ಮ ಸ್ಯಾಂಡ್ವಿಚ್ಗೆ ಇನ್ನೂ ಒಳ್ಳೆಯ ಟೇಸ್ಟ್ ಕೊಡುತ್ತೆ. ಇದಕ್ಕೆ ನಾನು 4 ಮೀಡಿಯಂ ಸೈಜಿನ ಬಟಾಟೆಯನ್ನು ಬೇಯಿಸಿ ಮ್ಯಾಶ್ ಮಾಡ್ಕೊಂಡು ತೆಗೆದಿದ್ದೇನೆ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸಿಕೊಂಡು ಅರ್ಧ ಚಮಚದಷ್ಟು ಮೆಣಸಿನ ಹುಡಿ, ಅರ್ಧ ಚಮಚದಷ್ಟು ಚಾಟ್ ಮಸಾಲ ಹುಡಿ. ಚಾಟ್ ಮಸಾಲವನ್ನು ನೀವು ಸ್ಕಿಪ್ ಮಾಡ್ಕೊಳ್ಬೇಡಿ. ಇನ್ನು ಒಂದು ಸಣ್ಣಗೆ ಕಟ್ ಮಾಡ್ಕೊಂಡ ಮೆಣಸಿನಕಾಯಿ, ಇನ್ನು ಒಂದು ಸಣ್ಣಗೆ ಕಟ್ ಮಾಡ್ಕೊಂಡ ಒಂದು ಸಣ್ಣ ಸೈಜಿನ ನೀರುಳ್ಳಿ, ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇವೆಲ್ಲವನ್ನು ಹಾಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಇನ್ನು ಬಟಾಟೆ ಮಿಕ್ಸ್ಚರ್ ಅನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ನಾವು ಸೈಡಲ್ಲಿಟ್ಟು ಸ್ಯಾಂಡ್ವಿಚ್ ನ ಟೇಸ್ಟ್ ಅನ್ನು ಎನ್ಹಾನ್ಸ್ ಮಾಡುವ ಆ ಸ್ಟ್ರೀಟ್ ಸ್ಟೈಲ್ ಗ್ರೀನ್ ಚಟ್ನಿಯನ್ನು ನಾವು ಈಗ ರೆಡಿ ಮಾಡ್ಕೊಳ್ಳುವ. ಇದಕ್ಕೆ ನಾನು ಒಂದು ಮಿಕ್ಸಿಯ ಜಾರಿಗೆ 1 ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೇನೆ. ಇನ್ನು 20 ರಿಂದ 25 ಪುದೀನದ ಎಲೆಗಳನ್ನು ತೆಗೆದುಕೊಂಡಿದ್ದೇನೆ. ಈ ಚಟ್ನಿಗೆ ಪುದೀನವನ್ನು ಹಾಕೊಳ್ಳುದು ಮಿಸ್ ಮಾಡ್ಕೊಳ್ಬೇಡಿ, ಪುದೀನದಿಂದ ಒಳ್ಳೆಯ ಟೇಸ್ಟ್ ಬರುತ್ತೆ. ಇನ್ನು 4 ಬೆಳ್ಳುಳ್ಳಿ ಎಸಳುಗಳನ್ನು ತೆಗೆದುಕೊಂಡಿದ್ದೇನೆ. 1 ರಿಂದ 2 ಇಂಚಷ್ಟು ಶುಂಠಿಯನ್ನು ತೆಗೆದುಕೊಂಡಿದ್ದೇನೆ. 2 ಹಸಿರು ಮೆಣಸಿನಕಾಯಿ, ಇನ್ನು 1/4 ಚಮಚದಷ್ಟು ನಾರ್ಮಲ್ ಉಪ್ಪು, 1/4 ಚಮಚದಷ್ಟು ಕಪ್ಪು ಉಪ್ಪು, 1/4 ಚಮಚದಷ್ಟು ಜೀರಿಗೆ, 1/4 ಚಮಚದಷ್ಟು ಮೆಣಸಿನ ಹುಡಿ, 1/4 ಚಮಚದಷ್ಟು ಜೀರಿಗೆ ಹುಡಿ, ಇನ್ನು ಸ್ವಲ್ಪ ಹಿಂಗ್ ಪೌಡರ್, ಇನ್ನು 2 ಚಮಚದಷ್ಟು ನಿಂಬೆ ರಸ, ಇನ್ನು 2 ಚಮಚದಷ್ಟು ಮೊಸರು ಹಾಕುದ್ರಿಂದ ನಮ್ಮ ಚಟ್ನಿಯ ಕಲರ್ ಲೈಟ್ ಗ್ರೀನ್ ಆಗಿ ಚೆನ್ನಾಗಿ ಬರುತ್ತೆ. ಇನ್ನು ಸ್ವಲ್ಪ ಕೋಲ್ಡ್ ನೀರು ಹಾಕುದ್ರಿಂದ ಚಟ್ನಿಯ ಕಲರ್ ಡಾರ್ಕ್ ಆಗುದಿಲ್ಲ. ನಂತರ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ನಾನು ಇಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ತೆಗೆದುಕೊಂಡಿದ್ದೇನೆ. ಇನ್ನು ನಾನು ಸ್ಯಾಂಡ್ವಿಚ್ ಮಾಡಲಿಕ್ಕೆ ಬ್ರೆಡ್ ಸ್ಲೈಸ್ ಅನ್ನು ತೆಗೆದುಕೊಂಡಿದ್ದೇನೆ. ಮೊದಲಿಗೆ ನಾವು ಬ್ರೆಡ್ ಸ್ಲೈಸ್ ಮೇಲೆ ಬಟರ್ ಅನ್ನು ಅಪ್ಲೈ ಮಾಡ್ಕೊಳ್ಳುವ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಬ್ರೆಡ್ ಮೇಲೆ ಡೈರೆಕ್ಟ್ ಆಗಿ ಗ್ರೀನ್ ಚಟ್ನಿಯನ್ನು ಅಪ್ಲೈ ಮಾಡ್ಕೊಳ್ತಾರೆ. ಆ ತರ ಮಾಡೋದ್ರಿಂದ ಏನಾಗ್ತದಂದ್ರೆ ಸ್ಯಾಂಡ್ವಿಚ್ ಸಾಗಿ ಆಗಬಹುದು. ಬ್ರೆಡ್ ಮೇಲೆ ಬಟರ್ ಅಪ್ಲೈ ಮಾಡ್ಕೊಳ್ಳೋದು ಸ್ಕಿಪ್ ಮಾಡ್ಕೊಳ್ಬೇಡಿ. ಬಟರ್ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಯಾಂಡ್ವಿಚ್ ಸಾಗಿ ಆಗುದಿಲ್ಲ. ಇನ್ನು ನಾವು ಇದರ ಮೇಲೆ ನಾವು ರೆಡಿ ಮಾಡಿದ ಗ್ರೀನ್ ಚಟ್ನಿಯನ್ನು ಅಪ್ಲೈ ಮಾಡ್ಕೊಳ್ಳುವ. ಗ್ರೀನ್ ಚಟ್ನಿಯನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳುವ. ಇನ್ನು ಗ್ರೀನ್ ಚಟ್ನಿಯನ್ನು ಅಪ್ಲೈ ಮಾಡ್ಕೊಂಡಾದ್ಮೇಲೆ ನಾವು ರೆಡಿ ಮಾಡಿದ ಬಟಾಟೆ ಮಿಕ್ಸ್ಚರ್ ಅನ್ನು ಸ್ವಲ್ಪ ಸ್ಪೂನಲ್ಲಿ ತೆಗೆದುಕೊಂಡು ಇದರ ಮೇಲೆ ನಾವು ಸ್ಪ್ರೆಡ್ ಮಾಡ್ಕೊಳ್ಳುವ. ಬಟಾಟೆ ಮಿಕ್ಸ್ಚರ್ ಅನ್ನು ನಾವು ಬ್ರೆಡ್ ಮೇಲೆ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇನ್ನು ಇದರ ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಅನ್ನು ಹಾಕೊಳ್ಳುವ. ಹಾಗೆ ಸ್ವಲ್ಪ ಒರೆಗೆನವನ್ನು ಸಹ ಹಾಕೊಳ್ಳುವ. ಚಿಲ್ಲಿ ಫ್ಲೇಕ್ಸ್ ಮತ್ತು ಒರೆಗೆನದಿಂದ ಒಳ್ಳೆಯ ಫ್ಲೇವರ್ ಬರುತ್ತೆ. ಇನ್ನು ಇನ್ನೊಂದು ಬ್ರೆಡ್ ಮೇಲೆ ಟೊಮೆಟೊ ಸಾಸ್ ಅನ್ನು ಸ್ಪ್ರೆಡ್ ಮಾಡ್ಕೊಳ್ಳುವ. ಟೊಮೆಟೊ ಸಾಸ್ ಹಾಕಿದ ಬ್ರೆಡ್ ಅನ್ನು ಬಟಾಟೆ ಮಿಕ್ಸ್ಚರ್ ಮೇಲೆ ಇಟ್ಕೋಬೇಕು. ಇನ್ನು ಇದರ ಮೇಲೆ ಸ್ವಲ್ಪ ಬಟರ್ ಅನ್ನು ಅಪ್ಲೈ ಮಾಡ್ಕೊಳ್ಳುವ. ಬಟರ್ ಅಪ್ಲೈ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಟೊಮೆಟೊ ಸಾಸ್ ಅನ್ನು ಅಪ್ಲೈ ಮಾಡ್ಕೊಳ್ತಿದ್ದೇನೆ. ಇನ್ನು ನಾವು ಇದರ ಮೇಲೆ ಕೆಲವು ಟೊಮೆಟೊ ಸ್ಲೈಸ್ಗಳನ್ನಿಡುವ. ಇನ್ನು ಕೆಲವು ಕುಕುಂಬರ್ ಸ್ಲೈಸ್ಗಳನ್ನಿಡುವ. ಇನ್ನು ಇದರ ಮೇಲೆ ಕೆಲವು ನೀರುಳ್ಳಿ ರಿಂಗ್ಸ್ಗಳನ್ನಿಡುವ. ಇನ್ನು ಇದರ ಮೇಲೆ ಒಂದು ಸ್ಲೈಸ್ ಚೀಸ್ ಅನ್ನಿಡುವ. ಇನ್ನು ಇದರ ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಅನ್ನು ಹಾಕೊಳ್ಳುವ. ಹಾಗೆ ಇನ್ನು ಸ್ವಲ್ಪ ಒರೆಗೆನವನ್ನು ಹಾಕೊಳ್ಳುವ. ಚಿಲ್ಲಿ ಫ್ಲೇಕ್ಸ್ ಮತ್ತೆ ಒರೆಗೆನ ಹಾಕುದ್ರಿಂದ ಸ್ಯಾಂಡ್ವಿಚ್ಗೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಇನ್ನು ನಾವು ಇನ್ನೊಂದು ಬ್ರೆಡ್ ಸ್ಲೈಸ್ ಮೇಲೆ ಗ್ರೀನ್ ಚಟ್ನಿಯನ್ನು ಅಪ್ಲೈ ಮಾಡ್ಕೊಳ್ಳುವ. ಇನ್ನು ನಾವು ಗ್ರೀನ್ ಚಟ್ನಿ ಅಪ್ಲೈ ಮಾಡ್ಕೊಂಡ ಬ್ರೆಡ್ ಅನ್ನು ಚೀಸ್ ಸ್ಲೈಸ್ ಮೇಲೆ ಇಟ್ಕೊಳ್ಳುವ. ಇನ್ನು ಇದನ್ನು ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡ್ಕೊಳ್ಳುವ. ಇನ್ನು ನಾವು ಇದೇ ತರ ಉಳಿದ ಸ್ಯಾಂಡ್ವಿಚ್ಗಳನ್ನು ಸಹ ರೆಡಿ ಮಾಡ್ಕೊಳ್ಳುವ. ಇನ್ನು ನಾವು ರೆಡಿ ಮಾಡಿದ ಸ್ಯಾಂಡ್ವಿಚ್ಗಳನ್ನು ಟೋಸ್ಟ್ ಮಾಡ್ಕೊಳ್ಳುವ. ಟೋಸ್ಟ್ ಮಾಡಲಿಕ್ಕೆ ನಾವು ಟೋಸ್ಟರ್ ಅನ್ನು ಬಳಸದೆ ನಾವು ತವಾದಲ್ಲಿ ಸ್ಯಾಂಡ್ವಿಚ್ಗಳನ್ನು ಟೋಸ್ಟ್ ಮಾಡ್ಕೊಳ್ಳುವ. ಇದಕ್ಕೆ ನಾನು ಒಂದು ತವಾಗೆ ಸ್ವಲ್ಪ ಬಟರ್ ಅನ್ನು ಹಾಕೊಂಡಿದ್ದೇನೆ. ಇನ್ನು ನಾವು ರೆಡಿ ಮಾಡಿದ ಸ್ಯಾಂಡ್ವಿಚ್ ಅನ್ನು ಕೇರ್ಫುಲ್ ಆಗಿ ತವಾದಲ್ಲಿ ಇಡುವ. ಸ್ಯಾಂಡ್ವಿಚ್ ಅನ್ನು ಬಟರ್ ಅಲ್ಲಿ ಟೋಸ್ಟ್ ಮಾಡುವುದರಿಂದ ಸ್ಯಾಂಡ್ವಿಚ್ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ಸ್ಯಾಂಡ್ವಿಚ್ ಕ್ರಿಸ್ಪಿ ಆಗಲಿಕ್ಕೆ ಸ್ಯಾಂಡ್ವಿಚ್ ಮೇಲೆ ಒಂದು ಪ್ಲೇಟ್ ಅಥವಾ ಮುಚ್ಚಳವನ್ನು ಮುಚ್ಕೊಳ್ಬೇಕು. ಇದು ತವದ ಸೈಜ್ಗಿಂತ ಸ್ವಲ್ಪ ಸಣ್ಣದಾಗಿರಬೇಕು. ಇನ್ನು ಮುಚ್ಚಳದ ಮೇಲೆ ನೀವು ಯಾವುದೇ ಭಾರವನ್ನು ಇಡಬಹುದು. ಇನ್ನು ನಾವು ಇದರ ಇನ್ನೊಂದು ಸೈಡ್ಗೆ ಸಹ ಬಟರ್ ಅನ್ನು ಚೆನ್ನಾಗಿ ಅಪ್ಲೈ ಮಾಡಿಕೊಳ್ಳುವ. ಸ್ಯಾಂಡ್ವಿಚ್ ಅನ್ನು ನಾವು 1 ರಿಂದ 2 ನಿಮಿಷಗಳವರೆಗೆ ಒಂದು ಸೈಡಲ್ಲಿ ಟೋಸ್ಟ್ ಮಾಡಿಕೊಳ್ಳುವ. ಇನ್ನು ನಾವು ಈ ಸ್ಯಾಂಡ್ವಿಚ್ಗಳನ್ನು ಕೇರ್ಫುಲ್ ಆಗಿ ಟರ್ನ್ ಮಾಡಿಕೊಳ್ಳುವ.
ಇನ್ನು ನಾವು ಪುನಃ ಮುಚ್ಚಳವನ್ನು ಮುಚ್ಚಿಕೊಂಡು ಸ್ಯಾಂಡ್ವಿಚ್ಗಳನ್ನು 1 ನಿಮಿಷಗಳವರೆಗೆ ಲೋ ಫ್ಲೇಮಲ್ಲಿ ಟೋಸ್ಟ್ ಮಾಡಿಕೊಳ್ಳುವ. ನೋಡಿ ನಮ್ಮ ಸ್ಯಾಂಡ್ವಿಚ್ ರೆಡಿಯಾಗಿದೆ. ಇನ್ನು ನಾವು ಇದನ್ನು ಸರ್ವ್ ಮಾಡ್ಕೊಳ್ವಾ. ಫ್ರೆಂಡ್ಸ್, ನಮ್ಮ ಈ ಪೊಟ್ಯಾಟೊ ಸ್ಯಾಂಡ್ವಿಚ್ ತುಂಬಾನೇ ಟೇಸ್ಟಿಯಾಗಿದೆ. ನಮ್ಮ ಈ ಸ್ಯಾಂಡ್ವಿಚ್ನ ಟೇಸ್ಟ್ ಸೇಮ್ ಸ್ಟ್ರೀಟ್ ಸ್ಟೈಲ್ ಸ್ಯಾಂಡ್ವಿಚ್ ಟೇಸ್ಟ್ ಆಗಿದೆ. ನೀವು ಈ ಪೊಟ್ಯಾಟೊ ಸ್ಯಾಂಡ್ವಿಚ್ ಅನ್ನು ಟ್ರೈ ಮಾಡಿ ನೋಡಿ. ಖಂಡಿತವಾಗಿಯೂ ನಿಮ್ಮ ಮನೆಯವರು ಒಂದ್ಸಲ ತಿಂದ್ರೆ ಖಂಡಿತವಾಗಿಯೂ ಈ ಸ್ಯಾಂಡ್ವಿಚ್ ಅವರ ಫೇವ್ರೇಟ್ ಆಗಬಹುದು. ಫ್ರೆಂಡ್ಸ್, ನಿಮಗೆ ಇವತ್ತಿನ ಸ್ಯಾಂಡ್ವಿಚ್ ನ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತಿದ್ದೇನೆ. ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಕನ್ನಡ ಫುಡ್ ಡೈರಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಲು ಮರಿಬೇಡಿ.